ಮೊದಲು ನಮಸ್ಕಾರ. ನಾನು ಬೈರತಿ ಆರೋಗ್ಯ ಸ್ವಾಮಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದೇನೆ. ಇವತ್ತು ನಿಮಗೆಲ್ಲ ಕಾಣ್ತಾ ಇದೆ, ಇಲ್ಲಿ ನೂರಾರು ಕಾರ್ಯಕರ್ತರು, ನೂರಾರು ರೈತರು ಇಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಪಾದಯಾತ್ರೆ ನಾವು ಬೈರಬಂಗ್ಲದ ಕ್ರಾಸ್ನಿಂದ ಬೈರಬಂಗ್ಲದ ಹೋರಾಟ ಸ್ಥಳಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ, ನಮ್ಮ KRS ಪಕ್ಷದ ಕಾರ್ಯಕರ್ತರು ಹಾಗೂ ಇಲ್ಲಿ 2 ಚಕ್ರದ ವಾಹನಗಳಲ್ಲಿ ಕೂಡ ನೂರಾರು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಇಲ್ಲಿ ನೋಡಿ, ಈ ಸ್ಥಳ ಯಾವ ರೀತಿ ಅರೆ ಮಲೆನಾಡು ಅಂತ ಕಾಣ್ತಾ ಇದೆ ನಿಮಗೆ. ಇದು ಯಾವುದು ಸುಳ್ಳಲ್ಲ, ನಾವು ನೇರವಾಗಿ ಈ ಸ್ಥಳಕ್ಕೆ ಬಂದಿದ್ದೀವಿ. ನೂರಾರು ರೈತರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ನಿಮ್ಗೆ ಕಾಣ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಂತಹ ಭೂಮಿಯನ್ನ, ಫಲವತ್ತಾದ ಭೂಮಿಯನ್ನ ನಮ್ಮ ಉಪಮುಖ್ಯಮಂತ್ರಿ DK ಅವರು ಇದನ್ನ ಬರಡು ಭೂಮಿ, ಇಲ್ಲಿ ಯಾರು ಬೆಳೆ ಬೆಳೀತಾ ಇಲ್ಲ, ಇದು ಯಾವುದು ಇಲ್ಲಿ ಬೆಳೀತಾ ಇಲ್ಲ, ಎಲ್ಲ ಬರಡಾಗಿದೆ, ಬರಡು ಭೂಮಿ, ಮರುಭೂಮಿ ಆಗ್ಬಿಟ್ಟಿದೆ ಅಂತ ಭೂಮಿಯನ್ನ ನಾವು ಅಕ್ವೈರ್ ಮಾಡ್ಕೊಂತ ಇದೀವಿ, ಬಲವಂತವಾಗಿ ಕಸಿತಾ ಇದೀವಿ ಅಂತಹ ಬುರುಡೆ ಬಿಡ್ತಾ ಇದ್ದಾರೆ. ಆದ್ರೆ ನಾವು ಸ್ಥಳಕ್ಕೆ ಬಂದಾಗ ನೋಡಿದ್ರೆ ಇವೆಲ್ಲ ಫಲ ಕೊಡುವಂತಹ ಭೂಮಿಯಾಗಿದೆ ಅಲ್ವಾ, ಫಲವತ್ತಾದ ಭೂಮಿಯಾಗಿದೆ. ಸಾವಿರಾರು ತೆಂಗಿನ ಮರಗಳಿದ್ವೆ, ಮಾವಿನ ಮರಗಳು, ತೆಂಗಿನ ಮರಗಳು ಮತ್ತು ದನ ಕರುಗಳಿಗೆ, ಜಾನುವಾರುಗಳಿಗೆ ಬೆಳೆಯುವಂತಹ ಮೇವು ಸಾಕಷ್ಟಿದೆ. ನಾವು ಹೇಳಿಕೊಳ್ಳುವಂತಹ ಏನು ಎಲ್ಲಾ ಮರಗಳು, ಎಲ್ಲಾ ಜಾತಿಯ ಮರಗಳು, ಮೇವು ಎಲ್ಲ ಸಿಗ್ತಾ ಇದೆ. ಇಂತಹ ಭೂಮಿಯನ್ನ ಇವರು ಈಗ ಇದನ್ನ ಕಸಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಅಧಿಕಾರ ಇದೆ ಅಂದ್ಬಿಟ್ಟು ಏನೆಲ್ಲ ಮಾಡಬಹುದಂತಹ ತಿಳ್ಕೊಂಡಿದ್ರೆ ಗೊತ್ತಿಲ್ಲ. ನಾಗರಾಜು, ನಿಮ್ಮ ಅನಿಸಿಕೆ ಏನಪ್ಪಾ? ಏನು ಅನಿಸುತ್ತೆ ನಿಮಗೆ? ನಮಸ್ಕಾರ. ಇವತ್ತು ಏನು ಇಲ್ಲಿ ಬಿಡದಿ ಬೈರಬಂಗ್ಲದ ಹತ್ರ ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದಾರೆ. ಈಗಾಗಲೇ ಬೆಂಗಳೂರು ಸಾಕಷ್ಟು ಬೆಳೆದಿದೆ. ಹಾಗಾಗಿ ಇದನ್ನ ಏನು ಟೌನ್ಶಿಪ್ ಮಾಡೋದಕ್ಕೆ ಏನು ಅಗತ್ಯ ಇದೆ? ಈಗಾಗಲೇ ಬೆಂಗಳೂರಲ್ಲಿ ಉತ್ತರ ಭಾರತೀಯರು ತುಂಬೋಗಿದ್ದಾರೆ. ಏಕೆಂದ್ರೆ ಇಲ್ಲಿ ರೈತರುಗಳ ಜಮೀನು ಕಿತ್ಕೊಂಡು ಹೊರಗಡೆಯವ್ರಿಗೆ ಇವ್ರಿಗೆ ದುಡ್ಡಾಸೆಗೋಸ್ಕರ ಮಾರಾಟ ಮಾಡೋದು. ಇವರನ್ನ ಅಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೋ ಇಲ್ಲ ಆಫೀಸು ಕ್ಲೀನಿಂಗ್ ಏನು ಜಮೀನು ಹಚ್ಚ ಹಸಿರು ಜಮೀನನ್ನ ಕಿತ್ಕೊಂಡು ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಇಂಡಸ್ಟ್ರಿ ಆಗ್ಬೋದು, ಟೌನ್ಶಿಪ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬರಡು ಭೂಮಿ ಆಗಿರ್ಬೇಕು. ಬರಡು ಭೂಮಿ ಅದು ಕಾನೂನುಗಳಲ್ಲೇ ಐತೆ. ಇಂಥ ಭೂಮಿಗಳನ್ನು ನೋಡಿದ್ರೆ ಏನಾದರೂ ಕಾಣಿಸ್ತಾ ಇದೆ. ಈಗಾಗಲೇ ಹಲವಾರು ಬಾರಿ ಸಾಕಷ್ಟು ಹೇಳಿದ್ದಾರೆ. ಅವ್ರಿಗೇನು ಕಣ್ಣಿಗೆ ಕರೆ ಬಂದಿದೆಯಾ ಏನೋ ಅಂತ ಹೇಳ್ಬಿಟ್ಟು ಟೌನ್ಶಿಪ್ ಮಾಡಿಸ್ಬೇಕು ಅನ್ನಿಸ್ತಾ ಇತ್ತಾ. ಹಾಗಾಗಿ ದಯವಿಟ್ಟು ಇದನ್ನ ಸರ್ಕಾರ ಏನು ಆದೇಶ ವಾಪಸ್ ತಗೋಬೇಕು. ವಾಪಸ್ ತಗೊಳ್ಳೋವರೆಗೂ ಇಡೀ ಕರ್ನಾಟಕದಾದ್ಯಂತ ಇವತ್ತು ಬಿಡದಿನಲ್ಲಿ ನಡೀತಾ ಇದೆ. ನಾಳೆ ದಿನ ಮತ್ತೊಂದು ಜಾಗದಲ್ಲಿ ನಡೀಬಹುದು, ಮತ್ತೊಂದು ಜಿಲ್ಲೆಗಳಲ್ಲಿ ಮತ್ತೊಂದು ಜಾಗದಲ್ಲಿ ನಡೀಬಹುದು. ಮೈಸೂರು ಆಗ್ಬೋದು, ಬೇರೆ ಉತ್ತರ ಕರ್ನಾಟಕ ಆಗ್ಬೋದು, ಬೇರೆ ಭಾಗದಲ್ಲಿ ನಡೀಬಹುದು. ಹಾಗಾಗಿ ದಯವಿಟ್ಟು ನಮ್ಮ ಕರ್ನಾಟಕದ ರಾಜ್ಯದ ರೈತರು ಬಂದು ಇಲ್ಲಿ ಸಪೋರ್ಟ್ ಮಾಡಬೇಕು. ಇವ್ರಿಗೆ ಬಿಡದಿ ಭಾಗದ ರೈತರು ಏನಿದ್ದಾರೆ, ಇವ್ರಿಗೆ ರಾಜ್ಯಾದ್ಯಂತ ಇರುವ ರೈತರುಗಳು ಸಪೋರ್ಟ್ ಮಾಡಬೇಕು. ಏಕೆ ಅಂತ ಹೇಳಿದ್ರೆ, ಇಂಥ ಹಚ್ಚ ಹಸಿರು ಇರುವ ಒಂದು ಭೂಮಿಯನ್ನು ಕಸ್ಕೊಂಡು ಡೆವಲಪ್ಮೆಂಟ್ಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಡೆವಲಪ್ಮೆಂಟ್ ಈಗಾಗಲೇ ಆಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅದು ಆಗಿದೆ. ಮತ್ತೆ ಸಾಕಷ್ಟು ಇಂಡಿಯಾದಲ್ಲೇ ನಂಬರ್ 1, ನಂಬರ್ 2 ಸ್ಥಾನದಲ್ಲಿ ಇದೆ. ಹಾಗಾಗಿ ಇನ್ನೂ ಏನು ಬೇಕು? ಓಲಿ ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ಸ್ಥಳೀಯರಿಗೆ ಯಾರಿಗಾದ್ರೂ ಅವಕಾಶಗಳಾಗ್ತಾ ಇದೆಯಾ? ಅದೂ ಇಲ್ಲ. ಅವಕಾಶಗಳು ಬೇರೆ ಉತ್ತರ ಭಾರತೀಯರು ಅಥವಾ ಬೇರೆ ಸ್ಟೇಟ್ನವ್ರು ಬಂದು ಕುಡ್ಕೋತಾರೆ. ಹಾಗಾಗಿ ಇವರು ಭೂಮಿಯನ್ನು ಇವರು ದುಡ್ಡಾಸೆಗೋಸ್ಕರ ಇವ್ರ ಭೂಮಿಗಳನ್ನು ಕಿತ್ಕೊಂಡು ಬೇರೆಯವ್ರಿಗೆ ಕೊಡೋಕ್ಕೆ ಏನು ಅಧಿಕಾರ ಇದೆ ಇವ್ರಿಗೆ? ದಯವಿಟ್ಟು ಇದನ್ನು ಸರ್ಕಾರ ವಾಪಸ್ ತಗೋಬೇಕು ಆದೇಶವನ್ನು ಅಂತ ಇಷ್ಟಂತ ಮಾತನ್ನು ಮುಗಿಸ್ತೀವಿ. ಸೊ ಈಗ ನಮ್ಮ ನಾಗರಾಜ್ ಅವರು, ನಮ್ಮ ವರ್ಕಿಂಗ್ ಕಮಿಟಿಯ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರಾಗಿರುವಂತಹ ನಾಗರಾಜ್ ಅವರು ಹೇಳ್ತಾ ಇದ್ರು, ಇದು ಹುನ್ನಾರ. ಹೌದು, ಯಾಕೆಂತ ಹೇಳಿದ್ರೆ ಇಲ್ಲಿ ಸಾವಿರಾರು ರೈತರು
ಭೂಮಿಯನ್ನ ರೈತರ ಭೂಮಿಯನ್ನ ಕಸಿದುಕೊಂಡು ಇದರಲ್ಲಿ ಈ ಭೂಮಿಯಲ್ಲಿ ಉಳುಮೆ ಮಾಡ್ತಿರುವಂತಹ ರೈತ ಕೆಲಸವನ್ನ ಮಾಡ್ತಿರುವಂತಹ ನೂರಾರು ಶಾಸಕರುಗಳ ಮತ್ತು ಸಚಿವರುಗಳ ಭೂಮಿ ಇರುತ್ತೆ. ನನಗೆ ಏನ್ ನೆನಪು ಬರುತ್ತೆ ಅಂತ ಹೇಳಿದ್ರೆ, ಆನೇಕಲ್ನ ಇಂಡ್ಲವಾಡಿಯ ಸುತ್ತಮುತ್ತ ಇರುವಂತಹ ಜಮೀನಿನಲ್ಲಿ ನಮ್ಮ ಮಾಜಿ ಬಿಜೆಪಿ ಸಚಿವರುಗಳ ಭೂಮಿ ಇತ್ತು. ನನಗೆ ಮಾಹಿತಿ ಇದೆ. ಅಲ್ಲಿ ವಿಶ್ವನಾಥ್ ಅವರದ್ದು, ಸೋಮಣ್ಣ ಅವರದ್ದು, ಈಗಿರುವಂತಹ ಅಲ್ಲಿ ಕೇಂದ್ರ ಸಚಿವರಾಗಿ ಆಗಿರುವಂತಹ ಸೋಮಣ್ಣ ಅವರ ಜಮೀನು, ಹಾಗೆ ಯಲಹಂಕ ಭಾಗದ ಶಾಸಕರಾಗಿರುವಂತಹ ವಿಶ್ವನಾಥ್, ಹಾಗೆ ಇನ್ನಿತರ ಶಾಸಕರುಗಳ ಸಚಿವರುಗಳ ಭೂಮಿಯನ್ನ ಏನ್ ಇವರು ಅಕ್ವೈರ್ ಮಾಡೋದಕ್ಕಿಂತ ಮುಂಚೆ ಕೊಂಡ್ಕೊಂಡು ಅದೇ ಭೂಮಿಯನ್ನ ಏನೋ ಇವರು ಬಿಡಿಗಾಸ್ಗೆ ಕೊಂಡ್ಕೊಳ್ಳೋದು, ನಂತರ ಅಕ್ವೈರ್ ಮಾಡ್ಕೊಂಡಂತಹ ನಾಟಕ ಮಾಡಿಕೊಂಡು ಇವರು ಸಾವಿರಾರು ಕೋಟಿಯನ್ನ ದುಡ್ಡು ಮಾಡ್ಕೊಂಡಿದ್ದಾರೆ ಅಲ್ವಾ ಗೋವಿಂದ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗ್ತಾ ಇದೆ. ನೋಡಿ, ಹೌದು ನೋಡಿ, ರೇಷ್ಮೆ ಇದೆ, ತೆಂಗು ಇದೆ, ಅಡಿಕೆ ಇದೆ, ಬೆಂಗಳೂರಿನ ಆಕ್ಸಿಜನ್ ವಲಯ. ಹೌದು, ಹಸಿರು ವಲಯ ಇದು. ಹೌದು, ಹಸಿರು ವಲಯ. ನಮ್ಮ ಇದೇನಾದ್ರೂ ಅಕ್ವೈರ್ ಆದ್ರೆ ಇದು ಬರಡು ಭೂಮಿ ಆಗಲ್ಲ, ಬೆಂಗಳೂರು ಬರಡು ಭೂಮಿ ಆಗುತ್ತೆ. ಬೆಂಗಳೂರಿಗೆ ಇದೆಲ್ಲ ಏನೋ ಆಕ್ಸಿಜನ್ ಅಂತ ನಮ್ಮ ಗೋವಿಂದರಾಜ್ ಹೇಳ್ತಾ ಇದಾರೆ. ಹೌದು, ಸತ್ಯ. ಮಾಲಿನ್ಯ ಇಲಾಖೆ, ರಾಜ್ಯ ಮಾಲಿನ್ಯ ಇಲಾಖೆ ಇದು ನಿಷೇಧ ಮಾಡಬೇಕು, ಕೈಗಾರಿಕೆ ಮಾಡೋದನ್ನ. ಯಾಕೆಂದ್ರೆ ಬೆಂಗಳೂರಿಗೆ ಆಕ್ಸಿಜನ್ ಕೂಡ ಏರಿಯಾ ಅಂತ ಘೋಷಣೆ ಮಾಡ್ಬೇಕು ಇದನ್ನ. ಹೌದು, ಇಲ್ಲ ಅಂದ್ರೆ ಸಂಬಂಧಪಟ್ಟ ಏನು ದೊಡ್ಡ ಭೂಮಿ ಅಂತ ರಿಪೋರ್ಟ್ ಹಾಕಿದ್ದಾರೆ, ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಒಂದು ಜೈಲಿಗೆ ಹಾಕ್ಬೇಕು ಅಧಿಕಾರಿಗಳನ್ನ. ಹೌದು, ಸರ್ಕಾರನು ವಜಾ ಮಾಡಬೇಕು ಅಂತ ಕೇಳ್ತೀವಿ ನಾವು. ಹೌದು ಅಲ್ವಾ. ಸೊ ನಮ್ಮ ಗೋವಿಂದರಾಜ್ ಹೇಳ್ತಾ ಇದ್ರು ನೋಡಿ, ಬಂಜರು ಭೂಮಿ ಏನು ಬೆಳಿತಾನೆ ಇಲ್ಲ, ಇದು ಏನೂ ಇಲ್ಲ. ಒಂಟೆಗಳು, ನಾಯಿಗಳು, ಅವು ಇವ ಇಲ್ಲಿ ಅಲ್ವಾ. ನೋಡಿ, ಒಂಟೆಗಳೆಲ್ಲ ಕಾಣ್ತಾ ಇದೆ ನಿಮ್ಗೆ, ಒಂಟೆಗಳೆಲ್ಲ ಓಡ್ತವೆ. ಯಾಕಂದ್ರೆ ಇದು ಮರುಭೂಮಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲಿ ಒಂಟೆಗಳು ಮತ್ತು ಕುರ್ಚಿಗಳು ಗಿಡಗಳು ಕಾಣ್ತವೆ ನೋಡಿ ಸ್ವಾಮಿ. ಸೊ ಅದರಿಂದ ಬಂಧುಗಳೇ, ಇಂತಹ ಫಲವತ್ತಾದ ಭೂಮಿಯನ್ನ ಈ ಏನೋ ತಲೆಯಲ್ಲಿ ಲದ್ದಿ ಇರುವಂತಹ ಲದ್ದಿನೇ ಹೊರತು ಬೇರೆ ಏನಿಲ್ಲ ಇವರಲ್ಲಿ. ಸೊ ಅಂತ ಜಾಗದಲ್ಲಿ ಇವರು ಕೈಗಾರಿಕೆ ಮಾಡ್ತೀವಿ, ನಿಮಗೆ ಜಾಗ ಕೊಡ್ತೀವಿ. ಯಾರಿಗೋಸ್ಕರ ಸ್ವಾಮಿ? ಯಾರು ಕೇಳಿದ್ರು? ನೀವೆಲ್ಲ ಕೇಳಿದ್ರ? ಯಾರು ಕೇಳಿದ್ರ? ನೀವೆಲ್ಲ ಕೇಳಿದ್ರ? ನೀವೆಲ್ಲ ಅರ್ಜಿ ಹಾಕೊಂಡಿದ್ರ? ಯಾರು ಅರ್ಜಿ ಹಾಕೊಂಡಿಲ್ಲ. ಈ ಯಾರೋ ಲೋಪರ್ಗೆ ತಲೆ ಹೊಡಿತು, ನಂದು 100 ಎಕರೆ ಇದೆ, ಆ 100 ಎಕರೆ ಮಾಡ್ಕೊಂಡ್ರೆ ನನಗೊಂದು 100,000 ಕೋಟಿ ಬರುತ್ತೆ ಅಂತ ಹೇಳ್ಕೊಂಡು ಅಲ್ವಾ, ಯಾರು ಹಾಕಿಲ್ಲ. ಸೊ ಹಾಗಾಗಿ ಆಪರೇಷನ್ ಮಾಡಿಸ್ಬೇಕು. ಹೌದು, ಹೌದು, ಕರೆಕ್ಟ್. ಹೌದು, ಹೌದು. ಬಂದು ಏನೋ ಏನೋ ಕಲ್ಲು ಹೊಡೆದ್ರೆ ಸಾಕು, ಕಲ್ಲು ಹೊಡಿಲಿ. ಹೌದಾ? ಹೌದು, ತೋರಿಸ್ಲಿ. ಹೌದು, ಸರ್ವೆ ಮಾಡಿಸಿದ್ದೀವಿ, ಅಲ್ವಾ, ಕರೆಕ್ಟ್. ಈಗ ಈ ರಸ್ತೆ ಎರಡೂ ಭಾಗಗಳಲ್ಲಿ ಹಸಿರು ಕಂಗೊಳಿಸ್ತಿದೆ ಅಲ್ವಾ. ಹೌದು, ಹೌದು, ಹೌದು ಅಲ್ವಾ. ಸೊ ಈಗ ನಮ್ಮ ರೈತರು ಹೇಳ್ತಾ ಇದಾರೆ, ಯಾವನ್ ಹೇಳದ್ನೋ, ಯಾವ ಇಡಿಯಟೋ ಅವ್ನು ಹೇಳದ್ನೋ ಇದೆಲ್ಲ ಬರಡು ಭೂಮಿ ಅಂತ. ಆ ಮರಳು ಭೂಮಿಯನ್ನ ಬಂದು ತೋರಿಸ್ಲಿ ನಾವು ಅಲ್ವಾ. ಸೊ ನಿಮ್ಗೆಲ್ಲ ಕಾಣ್ತಾ ಇದೆ ನೋಡಿ ಬಂಧುಗಳೇ, ಯಾರೆಲ್ಲ ಈ ನೋಡ್ತಾ ಇದ್ದೀರಾ ದಯವಿಟ್ಟು ನೋಡಿ, ನೀವು ಲೈವ್ ಮಾಡಿ ತೋರಿಸಿ. ಇಲ್ಲಿ ಬಂದು ಈಗ ಸ್ಥಳ ಪರಿಶೀಲನೆ ಮಾಡ್ತಾ ಇದೀವಿ. ಈ ಸ್ಥಳಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಇದು ಕೇವಲ ಬಿಡದಿ ಭಾಗದಲ್ಲಿ ಮಾತ್ರ ಅಲ್ಲ, ಇದು ಇವತ್ತು ಬಿಡದಿ ಆಗ್ಬೋದು, ನಾಳೆ ಮೈಸೂರು ಆಗುತ್ತೆ, ಪಕ್ಕದಲ್ಲಿ ಮಂಡ್ಯನೂ ಆಗುತ್ತೆ, ಆಮೇಲೆ ಇಡೀ ರಾಜ್ಯವನ್ನೇ ಆಗುತ್ತೆ. ಈ ಇಡಿಯಟ್ಗಳು ಅಧಿಕಾರ ಕೊಟ್ಟಿದ್ದಾರೆ ಜನ ಅಂತ ಹೇಳ್ಕೊಂಡು ಇವ್ರೇನ್ ಮಾಡ್ತಾರ ಅಂತ ಹೇಳಿದ್ರೆ, ಅಧಿಕಾರ ಇದೆ ನಮ್ಮನ್ನ ಕೇಳಂಗಿಲ್ಲ ಅಂದ್ರೆ ವಾಪಸ್ ಪಡೆಯೋಂಗಿಲ್ಲ, ಇವ್ರನ್ನ ವಾಪಸ್ ಕರೆಯಂಗೇ ಇಲ್ಲ.
ಅವರ ಆ ತರ ನಮ್ಮ ಏನೋ ಕಾನ್ಸ್ಟಿಟ್ಯೂಷನ್ ಇದೆ. ಈ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇಂಥ ಲೋಪರ್ಗಳು ಕೆಲಸ ಮಾಡ್ಬೇಕಾದ್ರೆ ಅಂತವ್ರನ್ನ ವಾಪಸ್ ಕರೆಸುವಂತಹ ಕೆಲಸ ಆಗ್ಬೇಕು. ಅದೊಂದು ಬದಲಾವಣೆ ಆಗ್ಬೇಕು. ಯಾಕಂದ್ರೆ ಒಂದು ಸಲ ಆಯ್ಕೆ ಮಾಡಿದ ನಂತರ ಇವ್ರನ್ನ ವಾಪಸ್ ಪಡೆಯೋದೇ ಇಲ್ಲ ಅಲ್ವಾ, ವಾಪಸ್ಸು ಕರೆಸುವಂತಹ ಪರಿಸ್ಥಿತಿನೇ ಇಲ್ಲ. ಸೊ ಹಾಗಾಗಿ ವ್ಯವಸ್ಥೆನೇ ಇಲ್ಲ. ಸೊ ಹಾಗಾಗಿ ನಿಮ್ಗೇನ್ ಅನಿಸುತ್ತೆ ನೆಲಮಂಗಲದ ಹನುಮಂತರಾಜ್ ಅವರೇ? ನಾನು ನೆಲಮಂಗಲ ತಾಲೂಕು ಅಧ್ಯಕ್ಷನಾಗಿ ನಿಮ್ಮ ಮುಖ್ಯನ ಹನುಮಂತರಾಜು ಏನು ಹೇಳ್ತೀನಿ ಅಂದ್ರೆ, ಇವ್ರನ್ನ ನಾವು ಏನು ಚುನಾಯಿತ ಮಾಡಿ ಆಯ್ಕೆ ಮಾಡಿ ಕಳ್ಸಿವಿ. ಇವ್ರೇನ ತಪ್ಪು ಮಾಡಿದ್ದಲ್ಲಿ ಇವರು ಏನು ಜನಗಳ ಹಿತಾಸಕ್ತಿ ಕಾಪಾಡೋಕೆ ಏನು ಮುಂದುವರಿದಾನೆ, ಇವ್ರು ಈ ತರ ಇಲ್ಲಿಗಲ್ ಏನು ಚಟುವಟಿಕೆಗಳನ್ನ ಹಮ್ಮಿಕೊಂಡಲ್ಲಿ ಇವ್ರನ್ನ ನಾವು ವಾಪಸ್ ಇಳಿಸೋ ಅಂತ ವ್ಯವಸ್ಥೆ ಮಾಡ್ಬೇಕು. ಫಸ್ಟ್ ಇವರು ರೈತ ವಿರೋಧಿ ಕೆಲಸ, ನಮ್ಮ ಜನರ ಹಿತಾಸಕ್ತಿ ಕಾಪಾಡಲಿಲ್ಲ ಅಂತ ಕೆಲಸ ಮಾಡ್ಲಿಕ್ಕೆ ಹೋದಾಗ ನಮಗೆ ಹಕ್ಕಿರ್ಬೇಕು. ಇವ್ರನ್ನ ವಾಪಸ್ಸು ಕೆಳಗಡೆ ಸೀಟಿಂದ ಇಳಿಸೋ ಅಂತ ರೈಟ್ಸ್ ನಮಗೆ ಕೊಡಬೇಕು. ಹಾಗಾಗಿ ಯಾವುದೇ ಈ ವ್ಯವಸ್ಥೆನ ಬದಲಾಯಿಸಬೇಕು ದಯಮಾಡಿ. ಹಾಗೆ ಈ DK ಶಿವಕುಮಾರ್ ಏನಿದ್ದಾರೆ, ಇವರು ಮಾಡ್ತಾ ಇರೋದಲ್ಲ ರೈತ ವಿರೋಧಿ ಕೆಲಸನೇ. ಇವರು ರೈತರ ಕುಟುಂಬದಲ್ಲಿ ಹುಟ್ಟಿ ಇವರು ರೈತರ ಕಷ್ಟ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಇವರು ರೈತರಿಗೆ ಬರೀ ಮೋಸ ಮತ್ತೆ ಫಲವತ್ತಾದ ಜಮೀನುಗಳನ್ನ ಕಿತ್ಕೊಂಡು ಅವ್ರ ಹೊಟ್ಟೆ ಮೇಲೆ ಹೊಡೆಯಂತ ಧೋರಣೆ ಕೆಲಸ ಮಾಡ್ತಾ ಇದ್ದಾರೆ. ಇವರು ರೈತ ವಿರೋಧಿ ಆಗಿದ್ದಾರೆ. ರೈತ ಕುಟುಂಬದಲ್ಲಿ ಹುಟ್ಟಿ ರೈತ ವಿರೋಧಿನೇ ಆಗಿದ್ದಾರೆ. ಹನುಮಂತರಾಜ್ ಅವರೇ, ಮಾಜಿ ಅಧ್ಯಕ್ಷರೇ, ಈಗ ನಮ್ಮ ದೊಡ್ಡಬಳ್ಳಾಪುರದ ಅಧ್ಯಕ್ಷರಾಗಿರುವಂತಹ ರೈತ ಅಧ್ಯಕ್ಷರಾಗಿರುವಂತಹ ಗೋವಿಂದರಾಜ್ ಅವರು ಏನ್ ಹೇಳ್ತೀರಾ? ನಮಸ್ತೆ. ಏನ್ ಇವತ್ತು ಆಡಳಿತ ಸರ್ಕಾರ ಈ ಬರಡು ಭೂಮಿ ಅಂತ ಏನ್ KRS ಪಕ್ಷ ಆಡಳಿತಕ್ಕೆ ಬಂದಾಗ ಈ ರೈತ ವಿರೋಧಿ ಕಾನೂನುಗಳನ್ನೆಲ್ಲ ವಜಾ ಮಾಡಿ ರೈತ ಸಮೃದ್ಧಿ ಮಾಡ್ತದೆ ಅಂತ ನಾವು ಈ ಮುಖಾಂತರ ತಿಳಿಸ್ತೀವಿ ಬಂಧುಗಳೇ. ಸೊ ಬಂಧುಗಳೇ, ಈಗ ನಮ್ಮವರು ಹೇಳಿದ್ರು, ನಮ್ಮ ಗೋವಿಂದರಾಜ್ ಅವರು, ಸೊ ಯಾರು ರೈತ ವಿರೋಧಿ ಕೆಲಸ ಮಾಡ್ತಾರೋ ಅಂತವ್ರನ್ನ ವಾಪಸ್ ಕರೆಸಿಕೊಳ್ಳುವಂತ ಕೂಳ್ಬಿಟ್ಟು ಇಲ್ಲಿ ಈ ಹೋರಾಟಗಳಲ್ಲಿ ಭಾಗವಹಿಸಬೇಕು. ಇಂತಹ ಲೋಪರ್ ಕೆಲಸ ಮಾಡುವಂತಹ ಜನರನ್ನ ಮನೆಗೆ ಕಳಿಸಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇವೆ. ಇಲ್ಲಿ ನಮ್ಮ ಮೊಬೈಲ್ ಬಿಸಿ ಆಗ್ತದೆ. ಸೊ ಹಾಗಾಗಿ ನಾನು ಒಂದು 2 ನಿಮಿಷ ಇದನ್ನ ರೆಸ್ಟ್ ತೆಗೆದುಕೊಂಡು ನಾನು ವಾಪಸ್ಸು ಮಾಡ್ತೇವೆ. ಸೊ ಇಲ್ಲಿ ನೂರಾರು ರೈತರು ಬಂದಿದ್ದಾರೆ, ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಸೊ ನಿಮಗೂ ಒಳ್ಳೇದಾಗ್ಲಿ, ನೀವು ಕೂಡ ಭಾಗವಹಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.